ಬೈ ಎಲೆಕ್ಷನ್ ರಣಕಣದಲ್ಲಿ ಯತ್ನಾಳ್ ಕೆಣಕಿದ ಕೈಪಡೆ ಬಿಜೆಪಿಗೆ ಸೇರ್ಕೊಂಡು ಯತ್ನಾಳ್ ಭಾಷಣ ಮಾಡಲಿ, ಪಕ್ಷ ಸೇರಿ ಪ್ರಚಾರ ಮಾಡಿದ್ರೆ ಅವರಿಗೆ ಗೌರವ ಇರುತ್ತೆ. ಕಾಂಗ್ರೆಸ್ ಅವರು ಮೇಟಿ ಅವರಿಗೆ ಗೌರವ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಪಕ್ಷವನ್ನು ಸೇರ್ಕೊಂಡು ಪ್ರಚಾರ ಮಾಡಿದ್ರೆ ಅವರಿಗೆ ಗೌರವ ಇರುತ್ತೆ. ಈ ರೀತಿಯಾಗಿ ಸ್ವಯಂ ಪ್ರೇರಿತವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಗ್ಯಾರಂಟಿ ಸ್ಕೀಮನ್ನು ಈಡೇರಿಸಿದ್ದೇವೆ, ನಾವು ಗೆದ್ದೇ ಗೆಲ್ತೇವಿ. ನಮ್ಮ ಉಮೇಶ್ ಮೇಟಿ 20,000 ಲೀಡಲ್ಲಿ ಗೆಲ್ತಾರೆ. ಇದು ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಅವರ ವಿಶ್ವಾಸದ ಮಾತುಗಳು. ನಾವು ಶಕ್ತಿ ಪ್ರದರ್ಶನ ಮಾಡೋ ಅಗತ್ಯವೇ ಇಲ್ಲ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಯಾವ ಕೊರತೆಯೂ ಕೂಡ ಇಲ್ಲ ಅನ್ನುವಂಥದ್ದನ್ನು ವಿನಯ್ ಕುಲಕರ್ಣಿ ಅವರು ಇಲ್ಲಿ ಹೇಳಿದ್ದಾರೆ. ನಾವು ರಸ್ತೆ ಮೂಲಸೌಕರ್ಯ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇವೆ. ಸರ್ಕಾರದ ಸಾಧನೆಗಳೇ ಶ್ರೀರಕ್ಷೆ ಅಂತೇಳಿ ವಿನಯ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ. ಉಪಚುನಾವಣೆಗೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನವರು ಕೂಡ ಒಂದು ಬಹಿರಂಗ ಸಮಾವೇಶವನ್ನ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಶಾಸಕರಾದಂತ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಇದೇನು ಕಾಂಗ್ರೆಸ್ನವ್ರದ್ದು ಇವತ್ತೇನು ಶಕ್ತಿ ಪ್ರದರ್ಶನನ ಯಾವ ರೀತಿಯಾಗಿ ಸರ್ ಇದು? ಇಲ್ಲ, ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ತೋರಿಸೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಲಾಸ್ಟ್ ಟೈಮ್ ಕೂಡ ನಮ್ಮ ಹುಲ್ಲಪ್ಪ ಮೇಟಿ ಅವರು ಇದ್ದಂತ ಟೈಮಲ್ಲಿ ಒಂದು ಒಳ್ಳೆ ಲೀಡ್ ಇಂದ ಅವ್ರು ಕೂಡ ಗೆದ್ದಿದ್ರು. ಬಟ್ ಇವತ್ತು ವಾತಾವರಣ ಜೊತೆಗೆ ನಮ್ಮ ಪಕ್ಷದ ಮಾಡಿದ ಕೆಲಸಗಳು ಇವತ್ತು ಜನ ನಮ್ಮನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಾವು ಕೊಟ್ಟಂತ ಗ್ಯಾರಂಟಿಗಳೇನು ನಾವು ಕೊಟ್ಟಿದ್ವಿ, ಭರವಸೆಗಳನ್ನ ಕೊಟ್ಟಂತ ನಾವು ಆಲ್ರೆಡಿ ಈಡೇರಿಸಿವಿ. ಏನ್ ನಾವು ಮಾತು ಕೊಟ್ಟಿದ್ವಿ ಮಾತಿನಂತೆ ನಡ್ಕೊಂಡಿದ್ದೇವೆ. ಅದ್ರ ಮೇಲೆ ನಮ್ಮ ಪಕ್ಷ ಗೆಲ್ಲೋದ್ರಾಗ ಯಾವ ಸಂಶಯ ಇಲ್ಲ. ಆಮೇಲೆ ಜನ ನಮ್ಮ ಪರ ಅದಾರ. ಇವತ್ತು ಮಹಿಳೆಯರು, ಹೆಣ್ಮಕ್ಳು, ತಾಯಂದಿರು ಕೂಡ ಎಲ್ಲ ನಮ್ಮ ಪರ ಮತ ಹಾಕುವಂತ ಇದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದು ನಮಗ ಇಲ್ಲೇನು ಆಶ್ಚರ್ಯ ಪಡೋದಲ್ಲ, ನಮ್ಮ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಸರ್, ಆದ್ರೆ ಬಿಜೆಪಿ ಅವರು ಡಿಫೆಂಡ್ ಮಾಡ್ಕೊಳ್ತಿರ್ತಕ್ಕಂಥದ್ದು ಒಂದೇ ವಿಚಾರ, ನಾವು ಅಭಿವೃದ್ಧಿಯಾಗಿ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ಪರ ಇದೀವಿ. ನಾವು ಇಲ್ಲಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿ ವಿಚಾರವನ್ನ ಮಾತನಾಡ್ತಿಲ್ಲ. ಕಾಂಗ್ರೆಸ್ ಅಭಿವೃದ್ಧಿ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಅದನ್ನ ಕ್ಷೇತ್ರ ಜನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅಭಿವೃದ್ಧಿ ಅಂತ ನೋಡೋದಂತ ಟೈಮಲ್ಲಿ ನಮ್ಗೆ ಏನ್ ಕೊರತೆ ಆಗಿದೆ, ಅಭಿವೃದ್ಧಿಯಲ್ಲಿ ಯಾವ ಕೊರತೆಗಳಾಗಿದೆ, ಯಾವ ನಮ್ಮ ರಸ್ತೆಗಳನ್ನು ಸಾಕಷ್ಟು ರಸ್ತೆಗಳನ್ನು ಮಾಡಿದ್ದೇವೆ, ಚರಂಡಿಗಳನ್ನು ಮಾಡಿದ್ದೇವೆ, ಕುಡಿ ನೀರಿನ ವ್ಯವಸ್ಥೆ ಸರಿಯಾಗಿ ಕೊಟ್ಟಿದ್ದೇವೆ, ಶಿಕ್ಷಣ ವ್ಯವಸ್ಥೆಯನ್ನು ಸರಿಯಾಗಿ ಕೊಟ್ಟಿದ್ದೇವೆ. ಆಮೇಲೆ ಮಕ್ಕಳಿಗೆ ಯಾವುದು ಬಿಸಿ ಊಟ ಕೊರತೆ ಆಗಿಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರಲ್ಲಿ ಕೊರತೆ ಆಗಿಲ್ಲ. ಎಲ್ಲ ಹಾಸ್ಪಿಟಲ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೊಸ ದವಾಖಾನೆಗಳನ್ನು ಓಪನ್ ಮಾಡುವಂತ ಕೆಲಸ ಮಾಡಿದ್ವಿ. ಜನರಿಗೆ ಏನ್ ಬೇಕು ಮೂಲಭೂತ ಸೌಕರ್ಯಗಳೇನೋ ಎಲ್ಲಾ ಸೌಕರ್ಯಗಳನ್ನು ಕೊಡುವಂತ ವ್ಯವಸ್ಥೆ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಅವ್ರಕಿಂತ ನಾವು ಜಾಸ್ತಿ ಮಾಡುವಂತ ಅತಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಅವ್ರೇನ್ ಮಾಡಿದ್ರು ಅವ್ರು ಬರೇ ಸುಳ್ಳು ಭರವಸೆಗಳಿದ್ದು ಆದ್ರೆ ನಾವು ಮಾಡಿ ತೋರಿಸೋಣ ಅಂತ ಹೇಳಕ್ ಇಷ್ಟಪಡ್ತಾರೆ. ಸರ್, ಈಗ ಈ ಕ್ಷೇತ್ರಕ್ಕೆ ಯತ್ನಾಳ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಇಲ್ಲ ಅಂದ್ರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಂದು ಬ್ಯಾಟ್ ಬೀಸ್ತಾ ಇದ್ದಾರೆ, ಅವ್ರ ಪರವಾಗಿ ಮಾತನಾಡ್ತಿದ್ದಾರೆ. ಇದು ಒಂದಿಷ್ಟು ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರಿದ್ದಾರೆ. ನಾನು ಆಗ್ಬೋದು ಅನ್ಸುತ್ತೆ ನಿಮಗೆ? ಯತ್ನಾಳ್ ಅವ್ರ ಪಕ್ಷ ಮೊದಲು ಅವ್ರ ಪಾಪ ಸೇರಿಸ್ಕೊಂಡು ನಾವಾಗ ಇಲ್ಲಿ ಕರ್ಕೊಂಡ್ಬಂದ್ರೆ ಬಹಳ ಚಲೋ ಇತ್ತು. ಯತ್ನಾಳ್ ಅವ್ರನ್ನ ಯಾಕೆ ಪಕ್ಷದಾಗ ಸೇರಿಸ್ಕೊಂಡಿಲ್ಲ, ಇದು ನಮಗೆಲ್ಲರೂ ಆಶ್ಚರ್ಯ ಆಗುತ್ತೆ. ಯತ್ನಾಳ್ ಅವರು ಹೆಂಗ್ ಬಂದ್ರು ಅಂತ ನನ್ಗೆ ಗೊತ್ತಿಲ್ಲ. ಯತ್ನಾಳ್ ಅವರು ಪಕ್ಷ ಸೇರಿ ಬಂದಿದ್ರೆ ಅದಕ್ಕೊಂದು ಗೌರವ ಇರ್ತಿತ್ತು. ಪಕ್ಷ ಸೇರ್ಲಾರ್ದನ್ನ ಬಂದ್ ಮತ್ತು ಅವ್ರಿಗೆ ಅಗೌರವ ಆಗುವಂತ ವ್ಯವಸ್ಥೆ. ಅದಕ್ಕೆ ಬಿಜೆಪಿ ಅವ್ರು ಕೂಡ ಹೇಳ್ತೀರಿ, ಯತ್ನಾಳ್ ಅವ್ರನ್ನ ಅಷ್ಟು ಭಾಷಣ ಮಾಡಿಸೋದಿದ್ರೆ ಮೊದ್ಲು ಅವ್ರನ್ನ ಪಕ್ಷದ ತಗೊಂಡು ಒಬ್ಬ ಒಳ್ಳೆ ಮುಖಂಡನಾಗಿ ಮಾಡ್ರಿ, ಆಮೇಲೆ ಯತ್ನಾಳ್ ಅವ್ರನ್ನ ಭಾಷಣ ಅವ್ರು ಬೇಕಾದ ಭಾಷಣ ಮಾಡ್ಲಿ, ಆಮೇಲೆ ಬಂದು ಅದಕ್ಕೊಂದು ಗೌರವ ಇರ್ತೈತೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಸರ್, ಬೊಮ್ಮಾಯಿ ಅವರು ಇವತ್ತೊಂದು ಆರೋಪ ಮಾಡಿದ್ದಾರೆ, ಮೇಟಿ ಅವರು ಕಾಂಗ್ರೆಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಸಿಗ್ಬೇಕಾದಂತ ಗೌರವ ಸ್ಥಾನಮಾನಗಳು ಏನು ಕೂಡ ಸಿಕ್ಕಿಲ್ಲ ಅಂತ. ಮೇಟಿ ಅವರು ಮಂತ್ರಿ ಆಗಿದ್ದಾರೆ, ಮೇಟಿ ಅವರು ಜೊತೆಗೆ MLA ಆಗಿದ್ದಾರೆ, MP ಅವರಾಗಿದ್ದಾರೆ. ಸಾಕಷ್ಟು ಅವ್ರಿಗೇನ್ ಗೌರವಕ್ಕೆ ಏನ್ ಕೊರತೆ ಇದ್ದಿದ್ದಿಲ್ಲ. ಈಗ ಏಜ್ ಫ್ಯಾಕ್ಟರ್ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಅವ್ರು ಮಂತ್ರಿ ಸ್ಥಾನ ಸಿಕ್ಕಿರಕ್ಕಿಲ್ಲ. ಯಾಕಂದ್ರೆ ಅವ್ರ ಸಮಾಜದ ಒಬ್ಬ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಉಳಿದ ಸಮಾಜಗಳನ್ನ ಬ್ಯಾಲೆನ್ಸ್ ಮಾಡೋದು ಮಾತ್ರ ಸಿಕ್ಕಿರಕ್ಕಿಲ್ಲ, ಹೊರತು ಮೇಟಿ ಅವ್ರಿಗೆ ಗೌರವದಿಂದ ಯಾರು ಕಂಡಿಲ್ಲ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟ. ಸರ್, ಕೊನೆಯದಾಗಿ ಸರ್, ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯಾ? ಗೆದ್ರು ಕೂಡ ಎಷ್ಟು ಲೀಡಲ್ಲಿ ಗೆಲ್ಬಹುದು ಅಂತೀರಾ? 200% ಒಂದು 20,000ಕ್ಕೂ ಜಾಸ್ತಿ ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಇದಾಗಿತ್ತು ಶಾಸಕರಾದಂತ ವಿನಯ್ ಕುಲಕರ್ಣಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.